ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದೆರಡು ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದೇನಪ್ಪ ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ. ನಮ್ಮ ಮನೆಗೆ ಯಾರೂ ಇಲ್ಲ, ನಾವಿಬ್ಬರೇ ಇರೋದು. ಆದರೂ ನಮಗೆ ಈ ಥರ ಸ್ನ್ಯಾಕ್ಸ್ಗಳು ಬೇಕು. ಯಾಕಂದರೆ ನಮ್ಮ ಮನೆಯವರಿಗೆ ಅಂದರೆ ಅವ್ರಿಗೆ ಯಾವಾಗಲೂ ಸ್ವಲ್ಪ ತಿಂತಾನೆ ಇರಬೇಕು. ಮನೆಗಿದ್ರಂತೂ ಕಂಟಿನ್ಯೂಸ್ ತಿಂತಾನೆ ಇರ್ತಾರೆ. ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದಾಗ ಸಾಯಂಕಾಲ ಟೈಮ್ ಅಂತೂ ಏನಾದರೂ ಒಂದು ತಿನ್ನಕ್ಕೆ ಬೇಕು, ಇಲ್ಲಾಂದ್ರೆ ಹೊಟ್ಟೆ ಹಸು ಅಂತ ಇರ್ತಾರೆ. ನಾನು ಎಷ್ಟೆಲ್ಲ ಏನೆಲ್ಲ ಹೊರಗೆ ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಮನೆಗೇ ಮಾಡ್ತಾ ಇರ್ತೀನಿ. ಆದರೂ ಅವ್ರು ಬರ್ಬೇಕಾದ್ರೆ ಹೊಟ್ಟೆ ಹಸುವಿಗೆ ಚಕ್ಲಿ ತರೋದು, ಕೋಡ್ಬಳೆ ತರೋದು, ಇಲ್ಲ ಮಿಕ್ಸರ್ ತರೋದು, ಈ ಥರ ಏನಾದರೂ ಮಿರ್ಚಿ ತರೋದು, ಈ ಥರ ಇಟ್ಕೊಂಡು ಬರ್ತಾನೇ ಇರ್ತಾರೆ. ನಾನು ಅದು ಬೇಕ್ರಿಯಲ್ಲೆಲ್ಲ ಹೊರಗೆ ರೋಡ್ ಸೈಡೆಲ್ಲ ನೋಡಿದ್ವಲ್ಲ, ಒಂದು ದೊಡ್ಡ ಬಾಣಲಿ ಹಾಕಿ ಬಿಡ್ತಾರೆ. ಅದು ಬ್ಲ್ಯಾಕ್ ಕಲರ್ ಬಾಣಲಿ, ಅದ್ರ ತುಂಬ ಆಯಿಲ್ ಹಾಕಿರ್ತಾರೆ. ಆದರೆ ಒಂದು ಹಾಕ್ತಿದ್ದಾಗ ಒಂದು ಡೈಲಿ ಅದರಲ್ಲೇ ಅದೇ ಕರ್ದಿದ್ದೇ ಎಣ್ಣೆದ್ರಾಗೆ ಕರ್ದಿರೋದ್ರಾಗೆ ಕರಿತಾ ಇರ್ತಾರೆ. ಅದು ಎಣ್ಣೆ ಖಾಲಿ ಆದಂಗೆಲ್ಲ ಸ್ವಲ್ಪ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಾಕೋದು, ಇದೇ ಥರ ಕರಿತಾನೆ ಇರ್ತಾರೆ. ಅದು ಆಯಿಲ್ ಯಾವ ಥರ ಪಾಯ್ಸನ್ ಆಗ್ಬೋದು ಹೇಳು. ಅದಕ್ಕೋಸ್ಕರ ನನಗೆ ಹೊರಗಿನ ಐಟಮ್ ಅಂದರೆ ತಿನ್ಲಿಕ್ಕೆ ಇಷ್ಟನೇ ಇಲ್ಲ. ನಮ್ಮ ಮನೆಯವ್ರು ಅದೆಲ್ಲ ನೋಡೋದೇ ಇಲ್ಲ. ಏನಾಗಲ್ಲ ಬಿಡು ಒಂದ್ಸರಿ ಅಂತ ತಿಂತಾನೆ ಇರ್ತಾರೆ. ನಾವು ಎಷ್ಟು ಅವಾಯ್ಡ್ ಮಾಡೋಣ ಅಂದ್ರೂ ಅವ್ರು ತಿಂತಾನೆ ಇರ್ತಾರೆ. ಅದಕ್ಕೋಸ್ಕರ ಮನೆಗೆ ಈ ಥರ ಏನಾದರೂ ಒಂದು ಮಾಡಿಡಬೇಕು ಅವ್ರಿಗೆ, ಇಲ್ಲ ಅಂದರೆ ಹೊರಗಿಂದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅದಕ್ಕೆ ಈಗ ಮಂಡಾಳು ಉರಿಯೋಣ ಅಂತ ಮಂಡಾಳು ಉರಿತಾ ಇದ್ದೀನಿ. ಇದಾದಮೇಲೆ ಮಿಕ್ಸರ್ ಮಾಡ್ತೀನಿ. ತುಂಬ ಈಸಿ, ತುಂಬ ಸಿಂಪಲ್ಲು. ಮಂಡಾಳು ಕೂಡ ಈ ಉರಿಯಲ್ಲಿದ್ದು ತುಂಬ ಈಸಿ. ಎಲ್ಲರೂ ಉರಿತಾರಲ್ಲ ಮಂಡಾಳು, ಅದೇ ಥರ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಮತ್ತು ಶೇಂಗಾ ಮತ್ತು ಕಡಲೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲದೂ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆಂದಿರುತ್ತೆ. ಹಸಿ ಇದ್ದರೆ ಮತ್ತೆ ಚೆನ್ನಾಗಿರೋದಿಲ್ಲ. ಫ್ರೈ ಆಯಿತು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಂಗೆ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರೋವಾದರೆ ಸ್ವಲ್ಪ ಅವಾಗವಾಗ ನೆನೆಸಿಗೆ ಕಡ್ಕೊಂಡು ಮಂಡಾಳ ಜೊತೆ ತಿನ್ಬೋದು ನೋಡಿ, ಈ ಥರ. ಅದಕ್ಕೆ ಕರಿಬೇವು ಮತ್ತು ಉಪ್ಪು, ಖಾರದ ಪುಡಿ, ಅರಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಮಂಡಾಳ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮಂಡಾಳ ರೆಡಿ ಆಗಿಬಿಡುತ್ತೆ ನೋಡಿ. ಸಿಂಪಲಾಗಿ ಮಂಡಾಳ ಉರಿಯೋದು ಎಲ್ಲರಿಗೂ ಬರುತ್ತೆ. ಅಂದರೆ ಅದರಲ್ಲಿ ಏನಂದರೆ ಅದು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಚೆನ್ನಾಗಿ ಹುರಿದು ಹಾಗೆ ಇಟ್ಬಿಟ್ರೆ ಅದನ್ನು ನಾವು ಯಾವಾಗಾದರೂ ಅದ್ರ ಜೊತೆಗೆ ಖಾರ ಬೇಕು ಅಂದರೆ ಕಡ್ಕೊಂಡು ತಿನ್ನಲಿಕ್ಕೆ ಚೆಂದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀನಿ ನಾನು. ಅದಾದಮೇಲೆ ನಾನೀಗ ಮಿಕ್ಸರ್ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ನೋಡು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಗೊಳ್ತಾ ಇದ್ದೀನಿ, ಯಾಕಂದರೆ ನನಗೆ ಅಭ್ಯಾಸ ಇದೆ ಮಾಡಿ ಹಂಗಾಗಿ. ನಿಮ್ಗೆ ಬೇಕಾದರೆ ಒಂದು ಕಪ್ ಅಷ್ಟು ತಗೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗು ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಹಾಕಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕಾದ್ರೆ ಅದಕ್ಕೆ ನಾವು ಬಿಸಿ ಆಯಿಲ್ ಹಾಕಬೇಕು. ಒಂದು ಚೌಟದಷ್ಟು ಬಿಸಿ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕಲಿಸ್ತಾ ಇರಬೇಕು. ಅದು ಸ್ವಲ್ಪ ಮಿಸ್ ಆಗೋಗ್ಬಿಟ್ಟಿದೆ, ಆಯಿಲ್ ಹಾಕೋದು, ಹಿಂಗೆ ಹಾಕೋದು ಮತ್ತು ಜೀರಿಗೆ ಪುಡಿ ಹಾಕೋದೆಲ್ಲ ಮಿಸ್ ಆಗೋಗ್ಬಿಟ್ಟಿದೆ ನಂದು. ಎಷ್ಟೋ ಸರಿ ನಾವು ನಿಜವಾಗೂ ಕ್ಯಾಮ್ರಾ ಆನ್ ಮಾಡಿರ್ತೀವಿ ಅಂತ ನಾವು ಮಾಡ್ತಾ ಇರ್ತೀವಿ, ಅದು ಕ್ಯಾಮ್ರಾನೇ ಆನ್ ಆಗಿರಲ್ಲ. ಆ ಥರ ಎಷ್ಟೋ ವೀಡಿಯೋಗಳು ಡಿಲೀಟ್ ಆಗೋಗ್ಬಿಟ್ಟಿರ್ತವೆ. ನನ್ನವಂತೂ ನಿಜವಾಗ್ಲೂ ಆನ್ ಮಾಡಿರ್ತೀವಿ, ಅಲ್ಲೇ ಇಟ್ಕೊಂಡಿರ್ತೀವಿ. ಒಂದೊಂದ್ಸರಿ ಜಾಸ್ತಿ ಲೆಂತಿ ಆಗಿಬಿಟ್ಟಿರ್ತೈತೆ ಅಂತ ನಾವು ಆಫ್ ಮಾಡಿರ್ತೀವಿ. ಅದು ನೆಕ್ಸ್ಟ್ ಆನ್ ಮಾಡಬೇಕು ಅನ್ನೋದ್ರೊಳಗೆ ಮರ್ತೋಗ್ಬಿಟ್ಟಿರ್ತೀವಿ ನಾವು. ಹಂಗಾಗಿ ನಮ್ಮ ಮನೆಯವರೆಲ್ಲ ಮಂಡಾಳು ಹುರಿದಿದ್ವಲ್ಲ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ತುಂಬಿದ್ರು. ಈಗ ನಾನು ಖಾರಕ್ಕೆ ಹಿಟ್ಟು ಕಲಿಸಿದ್ದೀನಿ ನೋಡಿ. ಈ ಥರ ಸ್ಮೂತ್ ಇದ್ದರೆ ನಮಗೆ ಒತ್ತಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ದರೆ ಒತ್ತಬೇಕಂದ್ರೆ ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಬೇಕಾಗುತ್ತೆ ನಾವು ಸ್ವಲ್ಪ. ಹಂಗಾಗಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಅಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಒತ್ತಬೇಕಾದ್ರೆ ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಬೇಕಂದ್ರೆ ಕೈಯೆಲ್ಲ ನೋವು ಬರ್ತೈತಿ. ಹಂಗಾಗಿ ಸ್ವಲ್ಪ ಮೆತ್ತಗೆ ಕಲಿಸಿದ್ದೀನಿ. ಇದು ಮೆತ್ತಗೆ ಕಲಿಸಿದ್ರೆ ಸ್ವಲ್ಪ ಗಟ್ಟಿ ಮೆತ್ತಗೆ ಬರ್ತೈತೆ ಅನ್ನೋದೇನಿಲ್ಲ. ಗಟ್ಟಿ ಕಲಿಸಿರೂ ಯಾವ ಥರ ಬರುತ್ತೋ ಮೆತ್ತಗೆ ಕಲಿಸಿರೂ ಅದೇ ಥರ. ಅಂದರೆ ನಮಗೆ ಒತ್ತಲಿಕ್ಕೆ ಈಸಿ ಆಗುತ್ತೆ ಅಷ್ಟೇ. ಯಾಕಂದರೆ 1-2 ಥರ ಒತ್ತುತ್ತೀವಲ್ಲ, ಮತ್ತು ಸೇವ್ ಥರ ಒತ್ತಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಣ್ಣ ಹೋಲಿಂದ ಬರಬೇಕಲ್ಲ. ಹಂಗಾಗಿ ಸ್ವಲ್ಪ ಭಾಳ ಇದು ವಜೆ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಲಿಸಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟಿನಿ. ಇದು ನೋಡಿ ಗಾಣದ ಎಣ್ಣೆ, ಶೇಂಗಾ ಎಣ್ಣೆ. ನಾವು ಯಾವುದೇ ತಂದ್ರೂ ಗಾಣದಿಂದಲೇ ತಂದು ಉಪಯೋಗ ಮಾಡ್ತಾ ಇರ್ತೀನಿ. ಆದರೆ ಅಲ್ಲಿ ಹೊರಗಿಂದ ಅಂದರೆ ಅವ್ರು ಯಾವ್ದು ಆಯಿಲ್ ಹಾಕಿರ್ತಾರೋ, ಏನೇನು ಹಾಕಿರ್ತಾರೋ, ಅದು ಎಷ್ಟು ಸರಿ ಕರ್ದಿರೋದ್ರಾಗೆ ಕರ್ದಿರ್ತಾರೆ. ಅವರಂತೂ 1 ಸರಿ ಕರ್ದಿದ್ದು 2 ಸರಿ ಕರ್ದಿದ್ದು ಇರೋದಿಲ್ಲ. ಕಂಟಿನ್ಯೂಸ್ ಕರ್ದಿರೋದ್ರಾಗೆ ಕರಿತಾ ಇರ್ತಾರೆ. ಹಂಗೆ ಕರಿಯೋದ್ರಿಂದಲೇ ತುಂಬ ಜಾಸ್ತಿ ಕಾಯಿಲೆಗಳು ಜಾಸ್ತಿ ಬರ್ತೈತೆ. ಕರ್ದಿರೋ ಎಣ್ಣೆ ಯೂಸ್ ಮಾಡಬಾರ್ದು ಅಂತಲೇ ಹೇಳ್ತಾರೆ. ಹಂಗಾಗಿ ನಾವಂದರೆ 1 ಸರಿ ಕರೆದ್ಬಿಟ್ಟು ಸುಮ್ಮನೆ ಹಾಕ್ತೀವಿ, ಅದ್ರಾಗೂ ಒಳ್ಳೆ ಆಯಿಲು. ಹಂಗಾಗಿ ಸ್ವಲ್ಪ ಮನೆಗೆ ಮಾಡ್ಕೊಳೋದು ನಿಜವಾಗೂ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ನೋಡಿ ಚಕ್ಲಿ ಅದಕ್ಕೆ ಅದು ಆಯಿಲೆಲ್ಲ ಪೂರ್ತಿ ಚೆನ್ನಾಗಿ ಕಾದ ಮೇಲೆ ಅದನ್ನು ಹಾಕಿ ಒತ್ಬಿಟ್ರೆ ನೀಟಾಗಿ ಒಂದೇ ಸರಿಗೆ ಅದು ಡ್ರೈ ಆಗಿಬಿಡುತ್ತೆ. ಅದು ನೊರೆ ಎಲ್ಲ ಹೋಯ್ತು ಅಂತ ಅಂದಾಗ ಅದು ಆಗಿದೆ ಅಂತ ತಿಳ್ಕೊಬಿಟ್ಟು ಅದನ್ನು ತೆಗಿಬೋದು. ಇಷ್ಟೇ ನೋಡಿ, ಖಾರ ಸಿಂಪಲ್ಲಾಗೆ
ಖಾರ ಮಾಡೋದು ಇಷ್ಟೇ, ಇನ್ನೇನು ಇಲ್ಲ. ಕಲಿಸ್ಬೇಕಾದ್ರೆ ಸ್ವಲ್ಪ ಐಟಮ್ ಎಲ್ಲ ಹಾಕ್ಕೊಂಡ್ಬಿಟ್ರೆ ಇನ್ನೇನು ಇಲ್ಲ ಅದಕ್ಕೆ. ಇದು ನಾವು ಹೋಗಿ ಅಂಗಡಿಯಿಂದ ತಂದು ಬೇಕ್ರಿಗೆ ತುಂಬ ಚೆನ್ನಾಗೈತೆ ಅಂತ ತಂದು ತಿಂತಾಯಿರ್ತೀವಿ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನೋಡಿ ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ರಿಸಿಪ್ಟ್ ತಗೊಂಡಿದ್ದೆಲ್ಲ ಮಾಡ್ಕೊಡ್ತಿದ್ದೀನಿ, ನನ್ನ ಮೊಬೈಲ್ ಆಗಲೆಲ್ಲ ಸ್ವಿಚ್ ಆಫ್ ಆಗ್ತೈತೆ, ಚಾರ್ಜ್ ಇಟ್ಕೊಂಡೇ ನಾನು ರೆಕಾರ್ಡ್ ಮಾಡ್ಕೋಬೇಕು, ಆ ಥರ ಪರಿಸ್ಥಿತಿಗೆ ಬಂದುಬಿಟ್ಟೈತೆ. ಅದಕ್ಕೆ ಒಂದು ಒಳ್ಳೆಯದೊಂದು ಕ್ಯಾಮ್ರಾನಾದರೂ ಕೊಡಿಸು ಅಂತ ಕೇಳ್ತಾ ಇದ್ದೆ. ಕ್ಯಾಮ್ರಾ ನನ್ನ ಹತ್ರ ಆಗಲ್ಲಮ್ಮ, ನನಗೆ ಅಷ್ಟೊಂದು ಅಮೌಂಟ್ ಇಲ್ಲ, ನೀನೇ ದುಡ್ದುಬಿಟ್ಟು ತಗೊಂಬಂತೇಳಿ ಒಳ್ಳೆ ಚಲೋ ಇರೋದು ಅಂತ ಹೇಳ್ತಾ ಇದ್ರು. ನಮ್ಮ ಮನೆಯವ್ರಿಗೆ ತಿನ್ಲಿಕ್ಕೆ ಕೊಟ್ಟೆ, ಆಗಿದಾವೋ ಏನೋ ಇಲ್ಲ ನೋಡು, ಕರಮ್ ಅಂತೈತೋ ಇಲ್ಲ ನೋಡು, ಖಾರ ಟೇಸ್ಟ್ ಐತೋ ಇಲ್ಲ, ಉಪ್ಪಾಗೈತೋ ಇಲ್ಲ ನೋಡು ಅಂತ ಕೊಟ್ಟರೆ ಸೂಪರಮ್ಮ ಅಂದರೆ ಅವ್ರು ಹೇಳೋ ಸ್ಟೈಲ್ಗೆ ನಮಗೆ ಈ ಚೆನ್ನಾಗೈತೋ ಚೆನ್ನಾಗಿಲ್ಲ ಅಂದ್ಕೋಬೇಕು, ಆ ಲೆವೆಲ್ಗೆ ಹೇಳ್ಬಿಡ್ತಾರೆ ಅವರು ಹೇಳೋ ಸ್ಟೈಲೇ ಆ ಥರ ಇರ್ತೈತೆ. ಹಂಗಾಗಿ ನಂಗೆ ನಗು ಬಂತು ಅಷ್ಟೇ. ಅದಾದಮೇಲೆ ಈಗ ನಾನು ಅದಕ್ಕೆ ಒಂದು ದಪ್ಪದ್ದು ಹಾಕ್ಕೊಂಡು ಕರೆದಿದ್ದೆ ನೋಡಿ ಅವಾಗ. ಈಗ ಚಿಕ್ಕದು ಸೇವ್ ಥರ ಇರುತ್ತೆ ನೋಡಿ, ಸಣ್ಣದು, ಅದನ್ನು ಹಾಕಿ ಕರಿತಾ ಇದ್ದೀನಿ ನೋಡಿ. ಈ ಥರ 2 ಥರ ಮಾಡಿದ್ದೀನಿ. ಮತ್ತು ಇದೇ ಹಿಟ್ಟನ್ನು ಸ್ವಲ್ಪ ತೆಳುಗೆ ಮಾಡ್ಕೊಂಡ್ಬಿಟ್ಟು, ಅದು ನಾವು ಕರಿಯೋ ಜಾಲರಿ ಇರುತ್ತಲ್ಲ ಅದ್ರಾಗಿಂದ ಸ್ವಲ್ಪ ಬೂಂದಿ ಥರ ಮಾಡ್ಕೊಂಡಿದ್ದೀನಿ ನಾನು, ಬೂಂದಿ ಥರ. ಅವಾಗ ನಂದು ಕರೆಂಟ್ ಬೇರೆ ಹೋಗಿತ್ತು, ಚಾರ್ಜ್ ಬೇರೆ ಕಡಿಮೆ ಆಗಿಬಿಟ್ಟಿತ್ತು, ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಅದು ಲಾಸ್ಟಿಗೆ ಮಾಡ್ಕೊಂಡಿರೋದ್ರಿಂದ ಅದು ಕೂಡ ನಂದು ಮಿಸ್ ಆಗಿ ಹೋಗ್ಬಿಟ್ಟಿದೆ ನಂದು. ಹಂಗಾಗಿ ಇವೆರಡು ಮಾಡ್ಕೊಂಡಿರೋದು ತೋರಿಸಿದ್ದೀನಿ ನಾನು ನೋಡಿ. ಒಂದು ನೈಸ್ ಮಾಡ್ಕೊಂಡಿದ್ದೀನಿ, ಒಂದು ದಪ್ಪಂದು ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲದನ್ನು ನೀವು ಒಂದೇ ಥರನಾದರೂ ಮಾಡ್ಕೋಬೋದು. ಏನಂದರೆ ನಾವು ಮಿಕ್ಸರ್ ಅಂಗಡಿಯಿಂದ ತರಬೇಕಾದ್ರೆ ಅದರಲ್ಲಿ ಎಲ್ಲ ಥರದ್ದು ಇರ್ತವೆ, ಮತ್ತು ಎಲ್ಲ ಶೇಂಗಾ ಬೀಜ, ಕಡಲೆ ಅವೆಲ್ಲದೂ ಇರ್ತಾವಲ್ಲ. ಹಂಗಾಗಿ ನಾನು ಅದೇ ಥರ ಮಾಡೋಣ ಅಂತ ನಾನು 2 ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಲಿಕ್ಕೆ ಶೇಂಗಾ ಮತ್ತು ಕಡಲೆ ಮತ್ತು ಕೊಬ್ಬರಿ ಮತ್ತು ಕರಿಬೇವು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಅದೇ ಆಯಿಲಲ್ಲಿ ಶೇಂಗಾ ಬೀಜನ ಹಾಗೆ ಕರೆದು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅದನ್ನು ಆಯಿಲಲ್ಲಿ ಕರಿಯೋದ್ರಿಂದ ಬೇಗ ಕರಿಬೋದು, ಈಸಿಯಾಗಿ ಬರುತ್ತೆ. ಮತ್ತು ಕಡಲೆ ಅದು ಜಾಲರಿ ಸ್ವಲ್ಪ ದೊಡ್ಡದಿರುತ್ತಲ್ಲ, ಅದರಲ್ಲೆಲ್ಲ ಕೆಳಗೆ ಬೀಳ್ತಾವೆ ಅನ್ನೋ ದೃಷ್ಟಿಯಿಂದ ಈ ಥರ ಜಾಲರಿ ಇದ್ದರೆ ಅದರಲ್ಲೇ ಹಾಕಿ ಅದರಲ್ಲೇ ಕರೆದ್ಬಿಟ್ಟು ತೆಗೆದ್ರೆ ಈಸಿಯಾಗಿ ಬರುತ್ತೆ. ಇದು ನಮ್ಮ ಮನೆಯಲ್ಲಿ ಇದೆ, ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹಾಕಿಟ್ರೆ ಚೆನ್ನಾಗಿ ಬರುತ್ತೆ. ಮತ್ತು 1 ಕಪ್ಪಷ್ಟು ನಾನು ಇದು ತಗೊಂಡಿದ್ದೀನಿ, ಅವಲಕ್ಕಿ ತಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿಯ ಮೀಡಿಯಮ್ ಅವಲಕ್ಕಿ, ಸ್ವಲ್ಪ ತೆಳುವೂ ಅಲ್ಲ ಗಟ್ಟಿನೂ ಅಲ್ಲ, ಮೀಡಿಯಮ್ ತಿಂಡಿ ಮಾಡ್ತೀವಲ್ಲ ಆ ಅವಲಕ್ಕಿ ಕರೆದ್ಬಿಟ್ರೆ ನೀಟಾಗಿ ಅದರಲ್ಲಿ ಮಿಕ್ಸ್ ಮಾಡ್ಬೇಕಾದ್ರೆ ತುಂಬ ಚೆಂದ ಇರ್ತವೆ. ಅವು ಸ್ವಲ್ಪ ಗರಿ ಅಂತ ಚೆನ್ನಾಗಿರ್ತವೆ. ಅವಲಕ್ಕಿ ಕರೆದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಮತ್ತು ಬೆಳ್ಳುಳ್ಳಿ ಕರಿತಾ ಇದ್ದೀನಿ, ಕರಿಬೇವು ಕರಿತಾ ಇದ್ದೀನಿ, ಹೀಗೆ ಎಲ್ಲ ಥರನೂ ಕರೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೋಡಿ ಕಡಲೆ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಅವಲಕ್ಕಿ ಅಷ್ಟು ಕರೆದಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆವಾಗ ಬಾಯಿಗೆ ಸಿಗ್ಬೇಕಾದ್ರೆ ಸ್ವೀಟ್ ಎಲ್ಲ ಸಿಗ್ತಾ ಇರುತ್ತಲ್ಲ, ಹಂಗಾಗಿ ತುಂಬ ಚೆಂದಿರುತ್ತೆ ನೋಡಿ. ಇಷ್ಟೆಲ್ಲ ಐಟಮ್ ಕರೆದಿಟ್ಕೊಂಡಿದ್ದೀನಿ. ಈಗ ನಾನು ಖಾರನ ಈಗ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಖಾರ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ, ಹಂಗೆ ರೌಂಡ್ ನಾವು ಯಾವ ಥರ ಕರೆದಿರ್ತೀವೋ ಅದೇ ಥರ ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ಅದನ್ನು ನಾನೀಗ ಪುಡಿ ಮಾಡ್ತಾಯಿದ್ದೀನಿ. ಹಿಂಗೆ ಕೈಯಲ್ಲಿ ಅಂದ್ಬಿಟ್ರೆ ಸಾಕು, ಅದು ಸ್ವಲ್ಪ ಕ್ರಿಪ್ಸಿಯಾಗಿರುತ್ತಲ್ಲ, ನೀಟಾಗಿ ಪುಡಿ ಆಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಅದನ್ನು ಪುಡಿ ಮಾಡ್ಕೊಬೋದು. ಪುಡಿ ಮಾಡ್ಕೊಂಬಿಟ್ಟು ಈಗ ನಾವು ಕರೆದಿರೋ ಐಟಮನ್ನು ಎಲ್ಲದನ್ನು ಸೇರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ವಿ. ನಿಮಗೆ ಇನ್ನು ಎಕ್ಸ್ಟ್ರಾ ಉಪ್ಪು ಖಾರ ಬೇಕು ಅಂತಂದರೆ ನೀವು ಅದನ್ನು ಸೇರಿಸ್ಬೋದು. ಇಲ್ಲ ಇದೇ ಸಾಕು ಅಂತ ಅಂದರೆ ನೀವು ಇದಕ್ಕೆ ಸಾಕು ಮಾಡ್ಬೋದು ಅಷ್ಟೇ. ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಏನು ಇದಕ್ಕೆ ಸೇರಿಸಲ್ಲ. ಮೇಲೆಲ್ಲ ಸ್ವಲ್ಪ ಜಾಸ್ತಿ ಉಪ್ಪು ಖಾರ ಹಾಕೋದಿಲ್ಲ ನಾನು. ಹಂಗಾಗಿ ಮೇಲುಪ್ಪು ತಿನ್ನಬಾರ್ದು ಅಂತ ಹೇಳ್ತಾರೆ, ಮೇಲುಪ್ಪು ಕೂಡ ಒಳ್ಳೆಯದಲ್ಲ ಅಂತ. ಹಂಗಾಗಿ ನಾನು ಅದರಲ್ಲೇ ಹಾಕಿರೋದ್ರಿಂದ ಅಷ್ಟೇ ಸಾಕು ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಉಪ್ಪು ಖಾರನ ನೀವು ಆ್ಯಡ್ ಮಾಡ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ ನಾನು ಖಾರ ಸ್ವಲ್ಪ ಅದನ್ನು ಕರೆದಿಟ್ಕೊಂಡಿದ್ದೆ ನಾನು. ಅದು ಮಾಡ್ಬೇಕಾದ್ರೆ ಮಿಸ್ ಆಗೋಯ್ತು ಮತ್ತು ಸ್ವಿಚ್ ಆಫ್ ಆಯಿತು ನಂದು ಮೊಬೈಲು. ಹಂಗಾಗಿ ನಾನು ಮಾಡಲಿಕ್ಕೆ ಅದು ತೆಗಿಲಿಕ್ಕೆ ಆಗಲಿಲ್ಲ. ಹಂಗಾಗಿ ಈಗ ಅದನ್ನು ಸೇರಿಸಿ ಈಗ ನಾನು ಈಗ ಕರೆದಿಟ್ಕೊಂಡಿದ್ದೀನಲ್ಲ ಇವನ್ನೆಲ್ಲದನ್ನು ಇದ್ರಾಗ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆಂದ ಬಂದಿರುತ್ತೆ ನೋಡಿ. ತುಂಬ ಅಂಗಡಿಯಲ್ಲಿ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಬಂದಿರುತ್ತೆ ನಿಮಗೆ. ನಿಜವಾಗ್ಲೂ ತುಂಬ ರುಚಿ ಇರುತ್ತೆ. ಇದನ್ನು ನಾವು ಕಷ್ಟಪಟ್ಟು ಅಂಗಡಿಯಲ್ಲಿ ಹೋಗಿ ತಗೊಂಡು ಬರೋ ನೆಸಿಟಿನೇ ಇಲ್ಲ. ನಾವು ಒಂದು 1/4 kg ಅಷ್ಟು ಮಾಡಿದ್ವಿ ಅಂದರೆ ಇದನ್ನು 1/4 kg ಹಿಟ್ಟು ಮಾಡಿದ್ದೀವಿ ಅಂದರೆ ನಮ್ಗೆ ಅರ್ಧ kg ಕ್ವಾಂಟಿಟಿಯಲ್ಲಿ ಇದು ಬರುತ್ತೆ ನಮಗೆ. ಅಷ್ಟೊಂದು ಜಾಸ್ತಿ ಆಗುತ್ತೆ. ಶೇಂಗಾ ಅದು ಇದು ಎಲ್ಲ ಹಾಕ್ತೀವಲ್ಲ, ಹಂಗಾಗಿ ಸ್ವಲ್ಪ ನೋಡಿ ಅವಲಕ್ಕಿ ಕರ್ದಾಗ ಕೂಡ ಹಾಕಿರೋನು ತುಂಬ ಅಂದರೆ ತುಂಬ ಚೆಂದ ಕಾಣ್ತಾ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಮಂಡಾಳು ಕೂಡ ಮೇಲೆ ಹಾಕಿದ್ದೀನಿ, ನೋಡ್ಲಿಕ್ಕೆ ಚೆಂದ ಇರುತ್ತಲ್ಲ
ಅದಕ್ಕೋಸ್ಕರ ಅದಾದಮೇಲೆ ಈಗ ನಾನು ಇದನ್ನೆಲ್ಲ ಬಾಕ್ಸ್ಗೆ ಹಾಕಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಆರಿದ ಮೇಲೆ ಅದನ್ನು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ನಮ್ಮೂರಲ್ಲಿ ಹೊಸದಾಗಿ ಡಿಮಾರ್ಟ್ ಓಪನ್ ಆಗಿದೆ ಅಂತ ಹೇಳಿದರು. ಅಲ್ಲೆಲ್ಲ ತುಂಬ ಕಡಿಮೆ ರೇಂಜು, ತುಂಬ ಆಫರ್ ಇದೆ, ತುಂಬ ಕಡಿಮೆ ರೇಂಜಲ್ಲಿ ಸಾಮಾನು ಸಿಗುತ್ತೆ ಅಂತ ಹೇಳ್ತಾಯಿದ್ರು ರೇಷನ್ ಎಲ್ಲ. ಹಂಗಾಗಿ ನಾನು ಇಲ್ಲಿಗೆ ಬಂದೆ ನೋಡೋಣ ಅಂತ. ಏನೇ ತಗೊಂಡ್ರು ನಾನು ಒಂದು MRP ಗಿಂತ 25 ರೂಪೀಸ್ ಕಡಿಮೆ ಇರುತ್ತೆ ನೋಡಿ ಒಂದು KGಯಲ್ಲಿ. ನಾನು ಗೋಧಿ ಹಿಟ್ಟು ನೋಡಿದೆ, 1 kg ಗೋಧಿ ಹಿಟ್ಟು 85 ಇದ್ದರೆ ಅಲ್ಲಿ 65 ಇರುತ್ತೆ. ಯಾವುದೇ ತಗೊಂಡ್ರೂ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ, ಇದು 79 ರೂಪೀಸ್ ಇರೋದು 51 ರೂಪೀಸ್ ಇದೆ. ಇಲ್ಲಿ 90 ರೂಪೀಸ್ ಇರೋದು 70 ರೂಪೀಸ್ ಇದೆ ನೋಡಿ ಈ ಕಡೆ. ಈ ಥರ ಏನೇ ತಗೊಂಡ್ರು ತುಂಬ ಅಂದರೆ ತುಂಬ ಕಡಿಮೆ ರೇಟ್ ಇಲ್ಲಿ. ಹಂಗಾಗಿ ಇಲ್ಲಿ ತುಂಬ ಜನ ಬಂದಿರುತ್ತಾರೆ. ತುಂಬ ಜನ ಬಡವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಿಜವೂ ತುಂಬ ಆಫರ್ ಇರುತ್ತೆ, ತುಂಬ ಕಡಿಮೆ ರೇಟಲ್ಲಿರುತ್ತೆ. ಯಾವುದೇ 1 kgಗೆ 25 ರೂಪೀಸ್ ಅಂತೂ ಮ್ಯಾಕ್ಸಿಮಮ್ ಕಡಿಮೆ ಇರುತ್ತೆ. ಹಂಗಾಗಿ ನಾವು ತುಂಬ ಹೇಳೋರು ಜನ. ಹಂಗಾಗಿ ನಡಿ ನಾವು ಒಂದ್ಸರಿ ಹೋಗಿ ಬರೋಣ ಅಂತ ನಾವು ಬಂದ್ವಿ. ನಾನು ನಮ್ಮ ಮನೆಯವ್ರು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಹೋದಾಗ ಎಲ್ಲದೂ ನಾನು ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಎಲ್ಲ ಹೊಸದಾಗಿರೋದ್ರಿಂದ ಎಲ್ಲದನ್ನು ನೋಡಬೇಕಿತ್ತು. ಯಾವುದೇ ಏನೇನಿತ್ತು, ಯಾವ್ಯಾವ ಐಟಮ್ ಇರುತ್ತೆ, ಯಾವ್ದ್ಯಾವ್ದು ಚೆನ್ನಾಗಿರುತ್ತೆ, ಯಾವ್ದ್ಯಾವ್ದು ತಗೋಬೇಕು ಅಂತ ಸುಮ್ಮನೆ ಎಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡು ಹೋದರೆ ನಾನು ಅಲ್ಲಿ ಏನು ನೋಡ್ತಾ ಇದ್ದೀನಿ, ಏನು ತಗೋಬೇಕು ಅನ್ನೋದೇ ನನಗೆ ಗೊತ್ತಾಗ್ದಂಗೆ ಹೋಗ್ಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಮ್ಯಾಕ್ಸಿಮಮ್ ರೇಟ್ಗಳು ಮಾತ್ರ ನಾನು ತೋರಿಸ್ಲಿಕ್ಕೆ ಒಂದೆರಡು ಶೂಟ್ ಮಾಡ್ಕೊಂಡೆ. ಅದಾದಮೇಲೆ ಹಂಗೆ ಸ್ಟಾಪ್ ಮಾಡಿಬಿಟ್ಟು ನನಗೇನೇನು ಬೇಕು, ಮತ್ತು ನನ್ನ ಮಗ ಬರ್ತೀನಿ ಅಂತ ಅಂದಿದ್ದ. ಅವನಿಗೋಸ್ಕರ ಅವನಿಗೆ ಪಾಪ ಟೀ ಶರ್ಟ್ಗಳಿರಲಿಲ್ಲ, ಒಂದೇ ಟೀ ಶರ್ಟ್ ಎನಿ ಟೈಮ್ ಹಾಕ್ಕೊಳ್ತಾ ಇದ್ದ. ನಮಗಂತೂ ನೋಡಿ ಸಾಕಾಯಿತು. ಬೇರೆ ಚೇಂಜ್ ಮಾಡೋ, ಬೇರೆ ತಗೊಳ್ಳೋ, ನಾನು ಹಾಕ್ತೀನಿ ಅಮೌಂಟ್ ಅಂತ ಅಂದ್ರೂ ಅವ್ನು ತಗೊಳ್ತಾನೆ ಇರಲಿಲ್ಲ. ಹಂಗಾಗಿ ಸರಿ ನಾವೇ ಹೋಗ್ಬಿಟ್ಟಿದ್ದೋ. ನಾಳೆ ಬಂದು ಅವನೇ ಕರ್ಕೊಂಡು ಬಂದು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಅವ್ನು ಬರ್ತಾನೋ ಇಲ್ಲ, ಸುಮ್ಮನೆ ಯಾತಕ್ಕೆ ಬೇಕು, ನಾವೇ ಒಂದೇ ಸರಿ ಎಲ್ಲ ನೀಟಾಗಿ ತಗೊಂಡ್ಬಿಡೋಣ ಅಂತ ನಾವೇ ಅವ್ನಿಗೆ ಯಾವ ಸೈಜ್ ಬೇಕು ಆ ಸೈಜನ್ನ, ನಮ್ಗೆ ಯಾವ್ಯಾವ ಕಲರ್ ಬೇಕೋ ಅವನ್ನೆಲ್ಲ ಟೀ ಶರ್ಟ್ಗಳು ಸ್ವಲ್ಪ ಕಡಿಮೆ ರೇಂಜಲ್ಲೇ ಇದ್ವು. ಬಟ್ಟೆಗಳು ನಮ್ಮ ಬಟ್ಟೆ ಸ್ವಲ್ಪ ಚೆನ್ನಾಗಿರಲಿಲ್ಲ, ಗಂಡು ಮಕ್ಳು ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದ್ದು, ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ರೇಷನ್ ಮಾತ್ರ ಎಲ್ಲದೂ ತುಂಬ ಆಫರಲ್ಲಿತ್ತು. ಹಂಗಾಗಿ ಸ್ವಲ್ಪ ರೇಷನ್ ತಗೊಂಡ್ವಿ. ಹಂಗಾಗಿ ಅದಾದಮೇಲೆ ಸ್ವಲ್ಪ ಅವನಿಗೆ ಟೀ ಶರ್ಟ್ಗಳೆಲ್ಲ ತಗೊಂಡು ಈಗ ಹೊರಗೆ ಬಂದು ಇಲ್ಲೆಲ್ಲ ನೋಡಿ ತುಂಬ ದೊಡ್ಡದಿದೆ. ನಿಜವಾಗ್ಲೂ ಇದು ಅಷ್ಟು ಸುತ್ತಬೇಕಂದ್ರೆ ಕಾಲಂತೂ ತುಂಬ ಅಂದರೆ ತುಂಬ ನೋವು ಬರ್ತವೆ. ಅಷ್ಟೊತ್ತು ಸುತ್ತಿ ಎಲ್ಲ ನೋಡಿ ನಮ್ಗೆ ಯಾವ್ದಾದ್ರು ಬೇಕಂದರೆ ಎಲ್ಲದೂ ಇರೋದ್ರಿಂದ ನಮಗೆ ಚಾಯ್ಸ್ ಮಾಡ್ಕೊಳ್ಲಿಕ್ಕೆ ಚೆಂದಿರುತ್ತೆ. ಇಂಥದ್ದಾಗಿ ಬಂದರೆ ಯಾವ್ದಾದ್ರು ತಗೋಬೇಕು ಒಂದೊಂದು ನೆನಪಿರೋದಿಲ್ಲ. ಅಂಗಡಿಗಳಿಗೆ ಹೋದೆ, ಇಲ್ಲಿ ಬಂದರೆ ಎಲ್ಲ ನೆನಪಾಗುತ್ತೆ. ನೋಡಿದ ತಕ್ಷಣ ಇದು ತಗೋಬೇಕು ಅದು ತಗೋಬೇಕು ಅನಿಸುತ್ತೆ. ಹಂಗಾಗಿ ಇದೊಂಥರ ಚೆನ್ನಾಗಿ ಅನ್ನಿಸ್ತು, ಕಡಿಮೆ ರೇಂಜ್ ಅನ್ನಿಸ್ತು. ಹಂಗಾಗಿ ಇಲ್ಲಿಗೆ ಬಂದು ನಾವೇನೇನು ಬೇಕೋ ಅದನ್ನೆಲ್ಲ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಜವಾಗೂ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಯಾರ್ಯಾರು ನೋಡ್ತೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.